ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ವೇಳೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ವಿರುದ್ಧ ಕೆಂಡ ಮಂಡಲಾರದ ಘಟನೆ ನಡೆಯಿತು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಈ ವೇಳೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮೊಹಮ್ಮದ್ ಸುಜಿತಾ ವಿರುದ್ಧ ಗರಂ ಆದರು. ಈ ಜಿಲ್ಲೆಯಲ್ಲಿ ಪೊಲೀಸರ ಹಾವಳಿ ಹೆಚ್ಚಾಗಿದೆ. ಬೆಳಗ್ಗೆ ಎದ್ದರೆ ಲೂಟಿ, ಇವರಿಗೆ ಏಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಲಿಂಗಾಯತರ ಮನೆಗಳಿಗೆ ನುಗ್ಗಿ ಹೊಡೆಯಲು ಪ್ರಯತ್ನಿಸಿದ್ದಾರೆ. ಅವರಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ ಎಂದರು. ಎಸ್ಪಿ ಅವರನ್ನು ಇಲ್ಲಿಗೆ ಕರೆಯಿಸಿ, ಇಲ್ಲಾಂದರೆ ನಾನು ಅಲ್ಲಿಗೆ ಬರುತ್ತೇನೆ, ನನ್ನನ್ನು ಬೇಕಾದರೆ ಒಳಗೆ ಹಾಕಲಿ ಎಂದು ಆಕ್ರೋಶಗೊಂಡರು. ಅವರಿಗೆ ಸ್ವಲ್ಪವಾದರೂ ಗೌರವ ಬೇಕು. ಒಂದು ಹೆಣ್ಣು ಮಗು ಎಂದು ನಾನು ಇಲ್ಲಿವರೆಗೂ ತಡ್ಕೊಂಡು ಸುಮ್ಮನಿದ್ದೆ ಎಂದು ಆಕ್ರೋಶಗೊಂಡರು. ಬೇಕಾದ್ರೆ ನಮ್ನೇನು ಒಳಗೆ ಹಾಕ್ತಾರೆ ಹಾಕ್ತೀನಿ ನೋಡೋಣ. ಒಂದು ಸ್ವಲ್ಪ ಗೌರವ ಬೇಕು ನಮಗೆ. ನಾವೇನೋ ಒಂದು ಹೆಣ್ಣೆದ್ದು ಮೇಡಮ್ಮು ಗೌರವ ಕೊಟ್ಕೊಂಡು ಇಲ್ಲಿವರೆಗೆ ತಡ್ಕೊಂಡು ಹೋಗಿದ್ವಿ. ಆ ಲಿಂಗಾಯತ ಮನೆಗೆ ನುಗ್ಗೋಡಿಯಕ್ಕೆ ಹೋದ್ರು ಅಂದ್ರೆ ಅಷ್ಟೇ ಇರಲಿಲ್ಲ. ನಮಸ್ಕಾರ ನಮಸ್ಕಾರ ಬಂದಿದ್ದೀವಿ.